ಅಭಿಮಾನಿಗಳಿಗೆ ಒಂದು ರೀತಿ ಹಬ್ಬದ ವಾತಾವರಣ ಸದ್ಯ ಮಂಡ್ಯದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಇವತ್ತು 9:30ಗೆ ಮಂಡ್ಯದ ಗುರುಶ್ರೀ ಥಿಯೇಟರ್ ನಲ್ಲಿ ಅವರ ಮೊದಲ ಪ್ರದರ್ಶನವೂ ಕೂಡ ಟಾಕ್ಸಿಕ್ ಸಿನಿಮಾದ ಮೊದಲ ಪ್ರದರ್ಶನ ನಡೀತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಇದೀಗ ಆ ಒಂದು ಥಿಯೇಟರ್ ನ ಅಂಗಳಕ್ಕೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ನಗರದಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಹಬ್ಬವನ್ನ ಒಂದು ರೀತಿ ಏನು ಈ ಒಂದು ಸಿನಿಮಾ ಬಿಡುಗಡೆನ ಹಬ್ಬದ ರೀತಿಯಲ್ಲಿ ಸಂಭ್ರಮವನ್ನು ಮಾಡ್ತಾ ಇರುವಂತದ್ದು. ಸಂಪೂರ್ಣವಾಗಿ ಇವತ್ತು ಟಿಕೆಟ್ ಎಲ್ಲವೂ ಕೂಡ ಶೋಲ್ಡ್ ಔಟ್ ಆಗಿದೆ. ಅವರ ಏನು ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿ, ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕವನ್ನು ಮಾಡಿ ವೆಲ್ಕಮ್ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಜಾನಪದ ಕಲಾ ತಂಡಗಳ ಮೆರುಗು ಕೂಡ ಇದೆ, ಮತ್ತೊಂದು ಕಡೆ ಸಹಸ್ರಾರು ಸಂಖ್ಯೆಯಲ್ಲಿ ಯಶ್ ಅಭಿಮಾನಿಗಳು ಕೂಡ ಬರ್ತಾ ಇರುವಂತದ್ದು. ಯಶ್ ಅಭಿಮಾನಿಗಳು ಕೂಡ ಮಾತನಾಡ್ತೀವಿ ಸರ್, ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದ್ರೆ ಸರ್ ಈ ಒಂದು ಸಿನಿಮಾವನ್ನ? ಇದು ಇಂಡಿಯಾಗೆ ವರ್ಲ್ಡ್ ವೈಡ್ ಸಿನಿಮಾ ಆಗಬೇಕು, ಇಂಡಿಯಾಕ್ಕೆ ನಂಬರ್ 1 ಸಿನಿಮಾ ಆಗಬೇಕು ಅಂತ ಮಂಡ್ಯದಿಂದ ಈ ಮೂಲಕ ಕೇಳ್ಕೊತೀವಿ. ನೀವೇನ್ ಹೇಳ್ತೀರಾ ಸರ್? ಒಂದ್ ರೀತಿ ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ರೆ ಎಲ್ಲ ಅಭಿಮಾನಿಗಳು. ನಾವು ಸರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಸರ್ 4 ವರ್ಷದಿಂದ KGF ಪಾರ್ಟ್ 2 ಬಂದಿತ್ತು. ಆ ಪಾರ್ಟ್ 2 ಅಲ್ಲಿ ಈಗ ಟಾಕ್ಸಿಕ್ ನೋಡ್ತಾ ಇದೀವಿ. ಇದು 1ನೇ ಭಾಗನ 2ನೇ ಭಾಗ ನಮ್ಗೆ ಕನ್ಫ್ಯೂಷನ್ ಆಗಿದೆ. ನಮಗೆ ರಾಮಾಯಣನೂ ಬರುತ್ತೆ, ಇಲ್ಲ ಅಂತಲ್ಲಿ ವರ್ಷದಲ್ಲ ರಾಮಾಯಣನೂ ಬರುತ್ತೆ ಎಷ್ಟದು. ಅದು ಬಿಟ್ರೆ KGF 3 ಮಾಡ್ಬೇಕಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಒಂದು ಇಡೀ ವರ್ಲ್ಡ್ ನಮ್ಮ ಮಂಡ್ಯ ಜನತೆ ಇಷ್ಟೊಂದು ತಪ್ಕೊಂಡು ನಮ್ಮ ಮಂಡ್ಯ ಜನತೆಗಳು ಪ್ರೀತಿಯಿಂದ ಎಷ್ಟೋ ಇಂಥವನು ಅಂತಂದ್ರೆ ಇವತ್ತು ಇಡೀ ಇಂಡಿಯಾ, ಇಡೀ ವರ್ಲ್ಡ್, ಇಡೀ ದೇಶನ ತಿರುಗಿ ನೋಡ್ಬಿಟ್ಟಿಗೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಹೇಳ್ಬಿಟ್ರೆ ನೆಕ್ಸ್ಟ್ ಎಷ್ಟು ನಾವ್ ಹೇಳೋದು. ಇವತ್ತು ಅಷ್ಟೇ ಎಲ್ರು ಅಭಿಮಾನಿ ಯಾರು ದ್ವೇಷಿಸಲ್ಲ. ಇಲ್ಲಿ ನಾವ್ ಹೇಳೋದು ಯಾರು ದ್ವೇಷಿಸಲ್ಲ. ಎಲ್ರು ಪ್ರೀತಿಯಿಂದ ತಪ್ಪಿಕೊಂಡು ದರ್ಶನ ಅಲ್ಲಿ, ಧ್ರುವ ಅಲ್ಲಿ, ಶಿವಣ್ಣ ಅಲ್ಲಿ, ಯಾರಲ್ಲಿ ಪ್ರೀತಿಯಿಂದ ಒಪ್ಕೋತೀನಿ. ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಬಹಳಷ್ಟು ಅಭಿಮಾನಿಗಳ ಕಾತರದಿಂದ ಕಾಯ್ತಾ ಇದ್ರು ಆ ಸಿನಿಮಾವನ್ನ ನೋಡೋದಕ್ಕೆ. ಇದೀಗ ಆ ಒಂದು ಸಿನಿಮಾವನ್ನ ನೋಡಬಹುದು, ಎಲ್ಲ ಕೂಡ ಸೋಲ್ಡ್ ಔಟ್ ಆಗಿದೆ. ರೆಸ್ಪಾನ್ಸ್ ನೋಡಿದ್ರೆ ಏನಂತ? ಹೌದು ಸರ್, ಇದು ಬರೀ ಇದೊಂದು ಶೋ ಅಲ್ಲ, ಆಲ್ರೆಡಿ ಪ್ರತಿ 4 ದಿನ ಬುಕ್ ಆಗೈತೆ. ಭಾನುವಾರದವರೆಗೂ ಓಡುತ್ತೆ ಫಿಲಮು. ಇಡೀ ರಾಜ್ಯಾದ್ಯಂತ ಹಿಂಗೆ ಯಶಸ್ಸು ಕಾಣ್ತೈತೆ. ಬೆಳಗ್ಗೆ 6 ಗಂಟೆ ಹೋಗಿರೋರು ಕೂಡ ಕುಂದಾಡ್ಕ ಬರ್ತಾ ಇದಾರೆ. ಇದನ್ನ 4 ವರ್ಷ ಕಾದಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೀವಿ. ಮಂಡ್ಯದಲ್ಲಿ ಎಷ್ಟು ಕ್ರೇಜ್ ಹೇಗಿದೆ ಸರ್ ನೋಡ್ತಾ ಸರ್? ತುಂಬಾ ಕ್ರೇಜ್ ಇದೆ ಮೂವಿ. ಇಡೀ ವರ್ಲ್ಡ್ ದಾಖಲೆ ಆಗ್ಬೇಕು. ತುಂಬಾ ಜನ ಫ್ಯಾನ್ಸ್ ಇದಾರೆ. ಪಿಕ್ಚರು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಹೇಳಕ್ಕಾಗಲ್ಲ, ಆ ಮಟ್ಟಕ್ಕೆ ಬೆಳೆಯುತ್ತೆ ಪಿಕ್ಚರು. ಎಷ್ಟೋರ್ಗೆ ಒಳ್ಳೇದಾಗಲಿ, ಇನ್ನು ಮುಂದೆ ದಿನ ಒಳ್ಳೆ ಮೂವಿ ಬರಲಿ, ಚೆನ್ನಾಗಿ ಮಾಡ್ಲಿ ಅಂತ ಹಾರೈಸ್ತೀವಿ ಸರ್. ಸೆಲೆಬ್ರೇಷನ್ ಮಾಡ್ತಾ ಇದಾರೆ ಅಂತ? ಹೌದು ಸರ್, ಹಬ್ಬದ ತರ ಇರ್ಬೇಕು. ಇನ್ನು ಜೋರಾಗಿ ಮಾಡ್ಬೇಕು ಸರ್. ಇದು ಸಿಂಪಲ್ ಐತಿ, ಇನ್ನು ಜೋರಾಗಿ ಮಾಡ್ಬೋದಿತ್ತು. ಆದ್ರೆ ಲೇಟ್ ಆದ್ರೂ ಸಿಂಪಲ್ ಮಾಡ್ತಾ ಇದೀವಿ ಅಷ್ಟೇ. ಇಂಡಿಯಾದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಉತ್ತಮ ಏನು ಪ್ರದರ್ಶನ ಅದಕ್ಕೆ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಅಭಿಮಾನಿಗಳೆಲ್ಲರೂ ಕೂಡ ಅಶ್ವತ್ಥರ ಮುಗಿಲು ಮುಟ್ಟಿದೆ. ಆ ಸಿನಿಮಾವನ್ನ ನೋಡೋದಕ್ಕೆ ಬಹಳಷ್ಟು ಕಾತರ ಆಗಿರುವಂತದ್ದು. 9:30ಗೆ ಮೊದಲ ಶೋ ಇರುವಂತದ್ದು. ಅದರ ಮುಂದುವರೆದ ಭಾಗ ಇವತ್ತಿನ 4 ಶೋನ ಎಲ್ಲಾ ಟಿಕೆಟ್ಗಳು ಕೂಡ ಶೋಲ್ಡ್ ಔಟ್ ಆಗಿರುವಂತದ್ದು. ಮಂಡ್ಯ ನಗರದಲ್ಲೇ 2 ಥಿಯೇಟರ್ ನಲ್ಲಿ ಟಾಕ್ಸಿಕ್ ಸಿನಿಮಾ ಪ್ರದರ್ಶನ ಆಗ್ತಾ ಇರುವಂತದ್ದು. ಅಭಿಮಾನಿಗಳಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು.